ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಟೊಮೊಟೊ ಚಿತ್ರಾನ್ನ ಮಾಡೋಣ. ಇದು ತಿನ್ನೋದಕ್ಕಂತೂ ಸೂಪರಾಗಿರ್ತದೆ. ಬನ್ನಿ ರುಚಿಕರವಾದ ಟೊಮೊಟೊ ಚಿತ್ರಾನ್ನನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಟೊಮೊಟೊ ಗೊಜ್ಜು ತಿಂದಿರ್ತೀರಾ, ಟೊಮೊಟೊ ಬಾತು ತಿಂದಿರ್ತೀರಾ, ಟೊಮೊಟೊ ಬಿರಿಯಾನಿ ತಿಂದಿದ್ದೀರಾ, ಟೊಮೊಟೊ ಪಲಾವ್ ಎಲ್ಲ ತಿಂದಿರ್ತೀರಾ. ಈ ರೀತಿಯಾಗಿ ಚಿತ್ರಾನ್ನ ಮಾಡ್ಕೊಳ್ಳಿ, ಟೊಮೊಟೊ ಚಿತ್ರಾನ್ನ. ಇದು ತಿನ್ನೋದಕ್ಕೆ ಭಾಳ ಚೆನ್ನಾಗಿರ್ತದೆ, ಹುಳಿ ಹುಳಿಯಾಗಿ. ನೋಡಿ, ಇವಾಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊಳಕ್ಕೆ ಇಡಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದೆ ನೋಡಿ. ಈಗ ನಾವು ಇಲ್ಲಿ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ, 4 ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀವಿ. ಟೊಮೊಟೊ ಚಿತ್ರಾನ್ನ ತಾನೇ ಮಾಡ್ತಿರೋದು, ಅದಕ್ಕೆ ಟೊಮೊಟೊ ಜಾಸ್ತಿ ಇರಬೇಕು. ಒಂದೇ ಒಂದು ಈರುಳ್ಳಿ ಇರಬೇಕು ಅಷ್ಟೇ, ಜಾಸ್ತಿ ಈರುಳ್ಳಿ ಇರಬಾರ್ದು. ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಇರಲಿ. ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕಾಗಿರೋದು. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿದ ಮೇಲೆ ಈಗ ನೋಡಿ, ಈ ರೀತಿ ಚಟಪಟ ಅಂತ ಎಲ್ಲ ಸಿಡಿತಾ ಇದೆ. ಸಾಸಿವೆ ಎಲ್ಲ ಸಿಡಿದಿದ್ರೆ ಅಂದರೆ ಮೇಲೆ ತೇಲುತ್ತೆ ಈ ಥರ ನೋಡಿ. ಇವಾಗ ಉದ್ದಿನಬೇಳೆ, ಕಡಲೆಬೇಳೆ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಇವಾಗ ಆ ಉದ್ದಿನಬೇಳೆ, ಕಡಲೆಬೇಳೆನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ 1-2 ನಿಮಿಷ ಕಾಲ. ಈಗ 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕರಿಬೇವು, ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಇವಾಗ ಈ ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದಮೇಲೆ ಈಗ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ಳಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ. ಈಗ ಚೆನ್ನಾಗಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಕಾಲ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಈರುಳ್ಳಿನ. ಇದು ಬೇಗ ಈಸಿಯಾಗಿ ಹೋಗುತ್ತೆ. ಬರೀ ಟೊಮೊಟೊ, ಈರುಳ್ಳಿ ಇದ್ಬಿಟ್ರೆ ಸಾಕು. ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಬೇಗ ಈಸಿಯಾಗಿ ಆಗೋಗುತ್ತೆ. ಒಂದು ಕಡೆ ಬಿಸಿ ಬಿಸಿಯಾಗಿ ರೈಸ್ನ ರೆಡಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ನೋಡಿ, ಕಲರು ಸಹ ಚೇಂಜ್ ಆಗಿದೆ. ಈಗ 4 ಟೊಮೊಟೊನ, ನಾಟಿ ಟೊಮೊಟೊನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಇಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ರಸನ ಸೇರಿಸ್ಕೊಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನ ನೆನೆಯಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ಬೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಅದನ್ನು ಇದು ಬೇಯ್ತಾ ಇದೆ, ಎಲ್ಲ ಬೇಯ್ದು ಆಗಿದೆ ಅನ್ನೋವಾಗ ಆ ಹುಣಸೆಹಣ್ಣು ರಸನ ಸೇರಿಸ್ಕೊಬೇಕಾಗುತ್ತೆ. ಇಲ್ಲಿ ಟೊಮೊಟೊದಲ್ಲೂ ಹುಳಿ ಇರ್ತದೆ, ಆ ಹುಳಿನೂ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರ್ತದೆ ತಿನ್ನೋದಕ್ಕೆ. ಹುಳಿ ಹುಳಿ ಸಿಹಿಗಿರ್ತದೆ, ಸಖತ್ತಾಗಿರ್ತದೆ ಈ ಟೊಮೊಟೊ ಚಿತ್ರಾನ್ನ ಅಂತೂ. ಮಾಮೂಲಿಯಾಗಿ ಚಿತ್ರಾನ್ನ ಮಾಡ್ಕೊಂಡೇ ಇರ್ತೀರ, ಈ ರೀತಿಯಾಗಿ ಟೊಮೊಟೊ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ, ಸೂಪರಾಗಿರ್ತದೆ ಟೇಸ್ಟ್ ಅಂತೂ. ನೋಡಿ, ಇವಾಗ ಈ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ಅಲ್ಲಿವರೆಗೂ ಹುಣಸೆಹಣ್ಣು ರಸನ ಸ್ವಲ್ಪ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಈಗ ತಿರುಗಿಸ್ಕೊಳ್ರಿ ಸ್ವಲ್ಪ ಹೊತ್ತು. ನೋಡಿ, ಇವಾಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳಿ. ಚಿಟಿಕೆ ಅರಿಶಿನ ಪುಡಿ,
ಸ್ವಲ್ಪ ಗರಂ ಮಸಾಲ ಪೌಡ್ರು, ಸ್ವಲ್ಪ ಸಾಕಾಗುತ್ತೆ, ಜಾಸ್ತಿ ಬೇಡ. ಸುಮ್ಮನೆ ಹಾಕಿದೀವೋ ಇಲ್ವೋ ಅಂತ ಪಿಂಚಷ್ಟು, 2 ಬೆರಳಲ್ಲಿ ಹಿಡಿದ್ರೆ ಎಷ್ಟು ಬರ್ತದೋ ಅಷ್ಟು ಹಾಕಬೇಕು ಗರಂ ಮಸಾಲ ಪೌಡ್ರು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡಿ. ಈ ಉಪ್ಪನ್ನ ಸೇರಿಸ್ಕೊಂಬಿಟ್ರೆ ನಾವು ಬೇಗ ಟೊಮೊಟೊ ಎಲ್ಲ ಬೇಗ ಸಾಫ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಈ ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕಂದ್ರೆ ಉಪ್ಪನ್ನ ಸೇರಿಸ್ಕೊಂಬಿಡಿ. ನಿಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡಿ. ಜಾಸ್ತಿ ಉಪ್ಪು ಹಾಕೊಂಡ್ರೆ ಉಪ್ಪಾಗೋಗುತ್ತೆ. ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಳ್ಳಿ, ಒಂದು 1/4 ಸ್ಪೂನಷ್ಟು ಖಾರದ ಪುಡಿ. ಇಲ್ಲಿ ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀವಿ. ಇಲ್ಲಿ ಸ್ವಲ್ಪ ಖಾರದ ಪುಡಿನೂ ಸಹ ಇರಲಿ, ತುಂಬ ಚೆನ್ನಾಗಿ ಬರ್ತದೆ ಇದು. ನೋಡಿ, ಇವಾಗ ಈ ರೀತಿಯಾಗಿ ಎಲ್ಲ ತಿರುಗಿಸ್ಕೊಟ್ಟಾದ್ಮೇಲೆ ಎಲ್ಲ ಸಾಫ್ಟಾಗಿ ಬೆಂದಿದೆ ಅನ್ನೋವಾಗ, ಸ್ವಲ್ಪ ಬೇಯ್ತಾ ಇದೆ ಅನ್ನೋವಾಗ ಸ್ವಲ್ಪ ಹುಣ್ಸೆಹಣ್ಣು ರಸನ ಸ್ವಲ್ಪ ಹುಣ್ಸೆಹಣ್ಣು ರಸನ ಸೇರಿಸ್ಕೊಂಡು 1 ಸ್ಪೂನಷ್ಟು, 1ರಿಂದ 2 ಸ್ಪೂನಷ್ಟು ನಾನು ಹುಣ್ಸೆಹಣ್ಣು ರಸನ ಸೇರಿಸ್ಕೊಂಡಿದ್ದೀನಿ, ಹುಳಿಯಾಗಿರಲಿ ಅಂತ. ನೋಡಿ, ಇವಾಗ ಎಲ್ಲ ಸಾಫ್ಟಾಗಿ ಬೆಂದಿದೆ. ಇವಾಗ ರೆಡಿನೂ ಸಹ ಆಗಿದೆ. ಇವಾಗ ಒಂದು ಕಡೆ ಬಿಸಿಯಾಗಿ ರೈಸು ರೆಡಿ ಆಗ್ತಾಯಿದೆ. ನೋಡಿ, ಇದು ಆಗ್ತಾ ಬಂದಿದೆ. ಇವಾಗ ಇದು ಆಗ್ತಾ ಬಂದಿದೆ ಅಂದರೆ ಸುತ್ತಲೂ ಸೈಡಲ್ಲಿ ಎಣ್ಣೆ ಬಿಡ್ತಾ ಬಂದ್ಬಿಡ್ತದೆ, ಆಗ ರೆಡಿ ಆಗ್ತಾಯಿದೆ ಅಂತ ಅರ್ಥ ಆಗೋಗುತ್ತೆ ನಮಗೇ. ನೋಡಿ, ಇವಾಗ ಒಂದು ಸ್ವಲ್ಪ ತಿರುಗಿಸ್ಕೊಡೋಣ. ಆ ಹುಣ್ಸೆಹಣ್ಣು ರಸ ಸೇರಿಸಿದ್ವಲ್ಲ, ಅದೆಲ್ಲ ಹುಳಿ ಅಂಶ ಎಲ್ಲ ಟೊಮೊಟೊಗೆ ಹಿಡೀಲಿ ಅಂತ ಸ್ವಲ್ಪ ಹೊತ್ತು ಬೇಯಿಸ್ಕೊಳೋಣ ನಾವು. ಇಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇದು ಟೊಮೊಟೊ ಚಿತ್ರಾನ್ನ. ನೀವು ಒಂದು ಸಲ ಟ್ರೈ ಮಾಡಿ, ಬೇಗ ಈಸಿಯಾಗಿ ಹೋಗುತ್ತೆ. ಸ್ವಲ್ಪ ಹುಣ್ಸೆಹಣ್ಣು ರಸ ಹಾಕ್ಬಿಟ್ಟು ಮಾಡಿ, ಸಖತ್ತಾಗಿತ್ತು ತಿನ್ನೋದಕ್ಕೆ. ನೋಡಿ, ಇವಾಗ ಈ ಟೊಮೊಟೊ ಎಲ್ಲ ಸಾಫ್ಟಾಗಿ ಆಗೋಗುತ್ತೆ. ಈಗ ರೆಡಿಯಾಗಿದೆ ಇದು. ಈಗ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನೂ ಸ್ವಲ್ಪ ಸೇರಿಸ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಈ ರೀತಿ ಚೆನ್ನಾಗಿ ನೋಡಿ, ಚೆಂದ ಮಿಕ್ಸ್ ಮಾಡಿದ್ದೀವಿ. ಈಗ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿ ತಗೊಂಡು ರೈಸ್ನ ಮಿಕ್ಸ್ ಮಾಡಿಬಿಡೋಣ ಇದಕ್ಕೆ. ನೋಡಿ, ಆಲ್ಮೋಸ್ಟು ರೆಡಿಯಾಗೋಗಿದೆ ಇದು. ಎಣ್ಣೆನೂ ಎಲ್ಲ ಈ ರೀತಿ ಬಿಡ್ತಾ ಬಂದಿದೆ. ನೋಡಿ, ಇವಾಗ ರೆಡಿಯಾಗಿದೆ ಇದು, ಆಲ್ಮೋಸ್ಟ್ ರೆಡಿ ಆಗೋಗಿದೆ. ಈ ರೀತಿ ತಿರುಗಿಸ್ಕೊಟ್ಬಿಡೋಣ. ಈಗ ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ನ ಸೇರಿಸ್ಕೊಂಡು ಸ್ವಲ್ಪ ಒಗ್ಗರಣೆನೂ ಹಾಕಿ, ಅದೇ ಕಡಾಯಿಯಲ್ಲಿ ರೈಸ್ನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಳ್ಳಿ, ಆಗ ಕರೆಕ್ಟಾಗಿ ರೈಸ್ಗೆ ಮಸಾಲೆ ಎಲ್ಲ ಹಿಡಿತದೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಬೇಕು ರೈಸ್ನ. ಈ ಚಿತ್ರಾನ್ನಕ್ಕೆಲ್ಲದಕ್ಕೂ ಸ್ವಲ್ಪ ಉದ್ರುದ್ರಾಗಿರಬೇಕು. ಫ್ರೈಡ್ ರೈಸ್ಗೆಲ್ಲ ಉದ್ರುದ್ರಾಗಿರ್ತದಲ್ವ, ಆ ರೀತಿಯಾಗಿ ಉದ್ರುದ್ರಾಗಿರಬೇಕು, ಆವಾಗಲೇ ಚೆನ್ನಾಗಿರ್ತದೆ ತಿನ್ನೋದಕ್ಕೆ. ಮುದ್ದೆ ಆಗಿಬಿಟ್ರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೋಡಿ, ಇದು ರೆಡಿಯಾಗಿದೆ. ಬಿಸಿಯಾದ ಟೊಮೊಟೊ ಚಿತ್ರಾನ್ನ
ರೆಡಿಯಾಗಿದೆ ನೋಡಿ. ನೋಡಿ, ಯಾವುದೇ ಅಡುಗೆ ಮಾಡಬೇಕಂದ್ರೂ ಪ್ರೀತಿಯಿಂದ ಮಾಡಿ, ಆಗ ಸುಮಾರಾಗಿರೋ ಅಡುಗೆನೂ ತುಂಬ ಟೇಸ್ಟಿಯಾಗಿ ಬರ್ತದೆ. ನಿಜವಾಗ್ಲೂ ಇದು ತುಂಬ ಟೇಸ್ಟಿಯಾಗಿರ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.